ಸುಷ್ಮಿತಾ ಎಷ್ಟೊಂದು ಜನ ಬರ್ಡೇ ವಿಶ್ ಮಾಡಿದ್ರು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ. ನನ್ನ ಬರ್ಡೇಗೆ ಯಾರೆಲ್ಲ ವಿಶ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಹೇಳು. ನಮ್ಮ ಬರ್ತ್ಡೇಗೆ ಯಾರಾದರೂ ವಿಶ್ ಮಾಡಿದ್ರಾ? ಗಿಫ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು. ಕೈ ಮುಗಿ ಎಲ್ಲರಿಗೂ. ಏನಪ್ಪಾ ಅಂದ್ರೆ ಸುಮಾರು ಜನ ಗಿಫ್ಟ್ದು ವಿಡಿಯೋ ಮಾಡಿ ಅಂದ್ರಿ. ಸೊ ಇನ್ಮೇಲಿಂದ ನೀವೇನ್ ಹೇಳ್ತಾರೋ ಅದನ್ನೆಲ್ಲ ಮಾಡ್ತೀವಿ. ಸೊ ನಮ್ಮ ಜೊತೆ ರಾಧಾ, ಪಿಂಕಿ, ಸುಷ್ಮಿತಾ, ಯುಕ್ತ ಇಷ್ಟು ಜನ ನಾವಿದ್ದೀವಿ. ಸೊ ಇಷ್ಟು ಗಿಫ್ಟ್ ಬಂದಿತ್ತು. ಆಮೇಲೆ ಮೂವಿ ಬಂದಿತ್ತು. ಸೊ ಮೂವಿದು ವಿಡಿಯೋ ಅದನ್ನ ನೆಕ್ಸ್ಟ್ ಓಪನ್ ಮಾಡಿದ್ದಲ್ಲ, ವಿಡಿಯೋ ಮಾಡಿಲ್ಲ. ಒಂದು ಕ್ಯಾಶ್ ಬಂದಿತ್ತು. ಅದನ್ನು ಹೇಳ್ಬಿಡ್ತೀನಿ. ಎಷ್ಟು ಬಂದಿತ್ತು? 10,250 ರೂಪಾಯಿ ಬಂದಿತ್ತು. ಸೊ ಮೂವಿ ಮಾಡಿದ್ದು. ಸೊ ನಾವು ಖರ್ಚು ಮಾಡಿದ್ದು ಜಾಸ್ತಿ, ಮೂವಿ ಕಡಿಮೆನೆ ಬಂತು. ಓಕೆ, ಅದನ್ನ ತಲೆ ಕೆಡಿಸ್ಕೋಬೇಕು. ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಅಪ್ಪು ಸರ್ ಒಂದು ಮಾತು ಹೇಳ್ತಾರೆ ರಮೇಶ್ ಸರ್ಗೆ. ಏನ್ ಹೇಳ್ತಾರೆ ಅಂದ್ರೆ, ನನಗೆ ಈ ಚಿಕ್ಕ ವಯಸ್ಸಲ್ಲಿ ಬರ್ಡೇ ಅಂದ್ರೆ ತುಂಬಾ ಇಷ್ಟ. ನನಗೆ ಯಾರು ಈ ರ್ಯಾಪ್ ಮಾಡಿ ಬರ್ಡೇ ಗಿಫ್ಟ್ ಕೊಟ್ರೆ ಬಹಳ ಇಷ್ಟ, ಅದನ್ನ ಓಪನ್ ಮಾಡ್ಬೇಕು ಅಂತ. ಇವಳಿಗೂ ಹಂಗೆ ಇಷ್ಟ ಅಲ್ಲ ಇರ್ತಾನೆ ನಿನ್ಗೆ ಬರ್ಡೇ ಗಿಫ್ಟ್. ಸೊ ಅದಕ್ಕೆ ಫಸ್ಟ್ ಗಿಫ್ಟ್ ಓಪನ್ ಮಾಡೋಣ. ಯಾವ್ದು ಮಾಡೋಣ? ಓಪನ್ ಮಾಡೋಣ. ಎಸ್ ಈ ಫಸ್ಟ್ ಗಿಫ್ಟಿಗೆ ಓಪನ್ ಮಾಡೋಣ. ಏನಂತ ನೋಡೋದು. ಅದ ನೀನೇ ಮಾಡು. ಅವಳ ಹತ್ರ ಏನು ಕಿತ್ತು ಬಿಡ್ತಾರೆ ಹೆಂಗೋ. ನೀನೇ ಮಾಡಿ ಫಸ್ಟ್ ಓಪನ್. ನೀನ್ ಮಾಡು. ಈ ಕಲರ್ ಇತ್ತು. ಇದು ಯಾರು ಕೊಡೋದು ಅವ್ರಿಗೆ ಥ್ಯಾಂಕ್ಸ್. ನೀವೇನಾದ್ರು ಕೊಟ್ಟಿದ್ರೆ ಕಮೆಂಟ್ ಮಾಡಿ. ನಾನೇ ಕೊಟ್ಟಿದ್ದೆ. ಮೇನ್ ಏನಿರುತ್ತೆ ಇಲ್ಲ ಇದು ಹೇಳ ಗಿಫ್ಟ್. ಸ್ಟೋರಿ ಸ್ಟೋರಿ ಕೇಳಿದ್ರೆ ನಾನು ಹೇಳ್ಕೊಡ್ತೀನಿ ಎಲ್ಲ. ಸ್ಟೋರಿ ಬೇಕಲ್ಲ, ಪಜಲ್. ಓಕೆ, ತೋರ್ಸು ಸಾಕು. ಓಪನ್ ಏನ್ ಮಾಡೋದಲ್ಲ. ಓಕೆನಾ? ಫಸ್ಟ್ ಗಿಫ್ಟ್ ಬಂದ್ಬಿಟ್ಟು ಸ್ಟೋರಿ ಪಜಲ್. ಓ ಇಲ್ಲಿ ನೋಡು, ಮೊಲ ಮತ್ತು ಆಮೆ ಕತೆ. ಒಂದ್ ಊರಲ್ಲಿ ಮೊಲ ಜ್ವರ ಕೊಡದಂತ ಒಕ್ಕಣಿದಂತೆ, ಆಮೆ ನೆದನೆ ಕೊಡದಂತೆ ರೇಸ್ ಗಿಂತಂತೆ. ನಾಳೆ ಹೇಳ್ತೀನಿ ಕತೆನ. ಓಕೆನಾ? ಓಕೆ ಡನ್. ಇದು ನಮ್ಮ ಶಶಾಂಕ್ ಯೂನಿಕ್ ಶಶಾಂಕ್ ಅಂತ ನೀವು ನೋಡಿರ್ತೀರಾ. ಇದು ಅವ್ನು ಕೊಟ್ಟಿರೋದು. ನನಗೆ ಹೇಳಿದ ಶಶಾಂಕ್ ಏನಂದ್ರೆ, ಬ್ರೋ ನೀವು ಇಫ್ತನ್ ಜೊತೆನೆ ಇದನ್ನ ಓಪನ್ ಮಾಡಿ ಅಂತ. ಶಶಾಂಕ್, ದಿಸ್ ಇಸ್ ಫಾರ್ ಯು. ನೀನೇ ಹೇಳಿದ್ಕೆ ಓಪನ್ ಮಾಡ್ತಿದ್ದೀನಪ್ಪ. ಶಶಾಂಕ್ ಹೇಳಿದ್ಕೆ ಹೇಳದ. ಥ್ಯಾಂಕ್ ಯು ಶಶಾಂಕ್. ಬಟ್ ಶಶಾಂಕ್ ಎಷ್ಟು ನಿಯತ್ತಾಗಿದ್ದಾನೆ ಅಂದ್ರೆ ಇಲ್ಲೇ ಗೊತ್ತಾಗುತ್ತೆ. ಅದು MRP ಅದ್ರ ಮೇಲೆ ಬರ್ತೈತೆ 799 ಅಂತ. ಇಲ್ಲೇ ಗೊತ್ತಾಗುತ್ತೆ ಅವ್ನು ಎಷ್ಟು ಇಲ್ಲ ಪಿಕ್ಚರ್. ಶಶಾಂಕ್ ನಿಜವಾಗ್ಲೂ ಎಷ್ಟು ನಿಯತ್ ಅಂತ ಇಲ್ಲೇ ಗೊತ್ತಾಗುತ್ತೆ. ಈ MRP ಮೇಲೆ ಹಾಕೊಂಬಂದ 799 ಅಂತ. ಬಟ್ ನಿಜವಾಗ್ಲೂ ಖುಷಿ ಆಗುತ್ತೆ. ಇನ್ನು ಹುಡುಗರು ದುಡಿಯೋ ವಯಸ್ಸಲ್ಲ, ಆದ್ರೂ ಗಿಫ್ಟ್ ಕೊಡೋರು ಗ್ರೇಟ್. ಪಕ್ಕ ಒಂದಲ್ಲ ಒಂದಿನ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಡೈರೆಕ್ಟರ್ ಆಗ್ತಾನೆ, ಅದು ಮಾತ್ರ ಗ್ಯಾರಂಟಿ. ಈ ಬ್ಲಾಗ್ ನೋಡ್ತಿದ್ರೆ ಫ್ಯೂಚರ್ ಡೈರೆಕ್ಟರ್ ಅಂದ್ರೆ ಈ ಬ್ಲಾಗ್ನ ಮತ್ತೆ ತೋರಿಸ್ತೀನಿ. ನೋಡ್ಬಿಡ, ನಾನು ಎಕ್ಸೈಟ್ ಆಗಿದ್ದೀನಿ. ಇರುತ್ತೆ ಚೆನ್ನಾಗಿದ್ರೆ ನಾನೇ ಹಾಕೊಂಡು ಹೋಗ್ಬಿಡ್ತೀನಿ ಬ್ಯಾಗ್. ಏನಂತೀರಾ? ಇದರಲ್ಲಿ ಓ ಮಕ್ಕಳಲ್ಲಿ ಒಂದು ಬ್ಯಾಗ್ ಸೆಟ್ ಇದೆ. ಸೊ ಈ ಬ್ಯಾಗ್ ಇದೆ, ಬ್ಯಾಗ್ ಒಳಗಡೆನೂ ಏನೇನೋ ಇದೆ. ಅವ್ರು ಸ್ಕೂಲಿಗೆ ಹೋದ್ರೆ ಫಸ್ಟ್ ಇದನ್ನೇ ಹಾಕೊಂಡು ಹೋಗಿ ನೋಡಿ. ಓಕೆ, ಇದರಲ್ಲಿ ಇಡೀ ಸ್ಕೂಲ್ ಬೇಕಾದ ಎಲ್ಲ ಐಟಮ್ಸ್ ಇದೆ. ಬಾ ಶಶಾಂಕ್, ಪೆನ್ಸಿಲ್ ನೆಕ್ಸ್ಟ್ ಲೆವೆಲ್ ಅಪ್ಪ ನೀನು. ಕಲಾವಿದ ಅಂತ ಇಲ್ಲೇ ಗೊತ್ತಾಗುತ್ತೆ. ರವಿಚಂದ್ರ ಪೆನ್ನು, ಎರೇಸರ್. ಎರೇಸರ್ ಪೆನ್ ಅಲ್ಲ, ಇದು ಕಲರ್ ಪೆನ್ಸಿಲ್. ಇವು ಏನೇನೋ ಇದಾವೆ ಪೇಂಟ್ ಮಾಡೋದು. ಗ್ಲಿಟರ್, ಓಹೋ, ಆಮೇಲೆ ಬ್ರಷ್ ಪೆನ್ಸ್, ಸ್ಕೇಲ್, ಆಯಿಲ್ ಪ್ಯಾಸ್ಟಲ್ಸ್, ಆಮೇಲೆ ಸ್ಕೆಚ್ ಮಾರ್ಕ್ಸ್, ಸ್ಕೆಚ್ ಪೆನ್, ಡ್ರಾಯಿಂಗ್ ಬುಕ್. ಕಲಾವಿದ ನಮ್ಮ ಹುಡುಗ. ಯಾಕಂದ್ರೆ ರವಿಚಂದ್ರನ್ ಫ್ಯಾನ್ ಅಲ್ಲ ಅವರು. ರವಿಚಂದ್ರನ್ ಅವ್ರ ಫ್ಯಾನ್. ಕಲಾವಿದ. ಇಷ್ಟ ಆಯ್ತಾ? ಇಷ್ಟ ಆಯ್ತಾ ನಿಮ್ಗೆ? ಶಾರ್ಟ್ ಮಾಡು. ಇಷ್ಟ ಆಯ್ತಾ? ಎರೇಸರ್ ಇಷ್ಟ ಆಯ್ತಾ? ಇಲ್ಲಿ ಬಾಯಿಲಿ ಇತ್ತ ನಿಮಿಷ. ಇಲ್ಲ ನಿಮಿಷ ಬಾಯಿಲಿ ಇತ್ತ, ಬಾಯಿಲಿ ಇಷ್ಟ ಆಯ್ತಾ ನಿಂಗೆ? ಇತ್ತದು ಓಪನ್ ಮಾಡೋದಲ್ಲ ಬಮ್ಮ, ನಾಳೆ ಓಪನ್ ಮಾಡಿ. ಬಾಯಿಲಿ. ಥ್ಯಾಂಕ್ ಯು ಶಶಾಂಕ್, ತುಂಬಾ ಚೆನ್ನಾಗಿದೆ ಶಶಾಂಕ್. ಶಶಾಂಕ್ ಕೊಡಿ. ಶಶಾಂಕ್ ಥ್ಯಾಂಕ್ಸ್ ಹೇಳ್ತೀನಿ. ಯೂಸ್ಫುಲ್ ಅದು ಹೇಳ್ದ ಶಶಾಂಕ್, ಡೈರೆಕ್ಟ್ ಆಗಿ ಹೇಳ್ದ. ಅಣ್ಣ ತುಂಬಾ ಯೂಸ್ಫುಲ್ ಗಿಫ್ಟ್ ಕೊಡ್ಸಿದ್ದೀನಿ ಅಂತ. ಇತ್ತಲ್ಲಿ ಇಡ. ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ. ಇದು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇರೋ ಚರಣ್ ಅಂತ ನಮ್ಮ ನೇಬರ್ಸ್ ಕೊಟ್ಟಿದ್ದಾರೆ. ನಮ್ಮ ನೇಬರ್ಸ್ ಕೊಟ್ಟಿರೋದು. ನೇಬರ್ಸ್ ಗಿಫ್ಟ್ ಹೆಂಗಿದೆ ಅಂತ ನೋಡೋಣ. ಓ
ಓ ನನ್ನ ಬಾಕ್ಸ್ ನೋಡಿದ್ರೆ ಯಾವುದೋ ಇದು ಅನ್ಕೊಂಡಿದೆ, ಬಟ್ ಇದು ನೋಡಿದ್ರೆ ಶೈಲಮುಂಡಿ ಬಾಕ್ಸ್. ಆಕ್ಚುಲಿ ನಾನು ಭಯ ಪಟ್ಕೊಂಡೆ ಸಡನ್ ಆಗಿ ನೋಡಿ ಹಿಂಗಂದ್ರೆ ಅನ್ಕೊಂಡು ವಾವ್, ಗಿಫ್ಟ್ಗೆ ಬ್ಯಾಗ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಚರಣ್ ಅಂಕಲ್ ಅಣ್ಣ. ಏನು? ಚರಣ್ Thank you, ಶರಣ್ uncle. ಚರಣ್ ಅಂಕಲ್. ಶರಣ್ ಹೇಳು. ಚರಣ್ ಜೋರಾಗಿ ಹೇಳು, ಕೇಳಿಸ್ತಿಲ್ಲ. ಚರಣ್ ಮತ್ತೆ ಸಾನ್ವಿ and back. ಇದನ್ನು ಈ ಗಿಫ್ಟ್ ನಮ್ಮ ನೇಬರು ಸ್ವರೂಪ್ ಅವ್ರು ಕೊಟ್ಟಿದ್ದಾರೆ. ಸ್ವರೂಪ್ ಅವ್ರು ಏನು ಕೊಟ್ಟಿದ್ದಾರೆ ನೋಡೋಣ. ಸೊ ಈಗ ಹಾಕಿ ನೋಡೋದು ಬೇಡಮ್ಮ. ಚೆನ್ನಾಗಿದೆ ಚೆನ್ನಾಗಿತ್ತಲ್ಲ? ಥ್ಯಾಂಕ್ ಯು ಹಾ. ಕೊಟ್ಟಿದ್ದಕ್ಕೆ ತುಂಬಾ ಚೆನ್ನಾಗಿದೆ. ಫ್ರಮ್ ಲಿಖಿತ್. ಓಕೆ, ರಂಜಿತಾ ಅವರ ಹಸ್ಬೆಂಡ್ ಕೊಟ್ಟಿರೋದು ಇದು. ಅವ್ರೇನು ಕೊಟ್ಟಿದ್ದಾರೆ ನೋಡಿ ಬರುತ್ತೆ ಅದು. ಇದೇ ಕೊಟ್ಟಿರೋದು. ಇದೇನಿದು? ಇದು ಆಟ ಆಡೋದು. ಓ, ಆಟ ಆಡೋದು ಇದು. ಈಗ ಬೇಡ ಈಗ ಬೇಡ ಬಿಡು. ಇದೇನಂದ್ರೆ ಸ್ಯಾಂಡಲ್ ಆಟ ಆಡೋದು. ಅಲ್ಲಿ ಹಿಂಗಲ್ಲ ಇದು, ಕ್ಲೋಸ್ ಮಾಡಕ್ ಬರ್ತದೆ. ಹಾ, ಹೆಂಗ್ ಗೊತ್ತಾಯ್ತಾ? ಇದನ್ನ ನಮ್ಮ ನೇಬರ್ ಸಂದೀಪ್ ಅವ್ರು ಕೊಟ್ಟಿರೋದು. ಬ್ಲಾಕ್ ನಂಬರ್ ಬರೆದು ಕೊಟ್ಟಿದ್ದಾರೆ. ಸಂದೀಪ್ ಅಂಕಲ್ ದೊಡ್ಡವರು. ಸಾಫ್ಟ್ ಟಾಯ್ ಇದು. ಇದು ಮೂತಿ ಹಿಂಗ್ ತಿರ್ಸ್ಕೊಂಡಿರೋ ಗೊಂಬೆ ಚೆನ್ನಾಗಿದೆ ನೋಡು. ಎಲ್ಲ ಗೊಂಬೆ ಸ್ಟ್ರೇಟ್ ಆಗಿದ್ರೆ ಇದು ಮೂತಿ ತಿರ್ಸ್ಕೊಂಡಿರೋ. ಮೂರು ಗಿಫ್ಟ್ ತಂದ್ಬಿಟ್ರು. ಇದೆಯಲ್ಲ 800 kg ಐತಿ ಇದು. ಬುಕ್ಸ್, ಸ್ಟೋರಿ ಬುಕ್ಸ್. ಸ್ಟೋರಿ ಬುಕ್ಸ್. ಸ್ಟೋರಿ ಕೇಳಿದ್ರೆ ಇದು ಓಡ್ಬಿಟ್ಟು ನಾವು ಹೇಳೋದು 365 days. ಗೊತ್ತಾಗಿಲ್ಲ. ಥ್ಯಾಂಕ್ ಯು ಭುವನ. ಏನಿಲ್ಲ ಗುಣ ಥ್ಯಾಂಕ್ಸ್ ಅಂತ ಹೇಳಿ. ಗುಣ ಥ್ಯಾಂಕ್ಸ್ ಗುಣ, ನನಗೆ ಗಿಫ್ಟ್ ಕೊಟ್ಟಿದ್ದಕ್ಕೆ. ಥರ್ಮಾಕೋಲ್ ಗಿಫ್ಟ್. ಹಾಕ್ಬಿಟ್ಟು ನಾನು ಇದನ್ನ ಹಾಕ್ತೀನಿ ಗೋಡೆಗೆಲ್ಲ. ಚೆನ್ನಾಗಿದೆ. ಚರಿತಾ. ಸರಿತಾ. ಅರುಣ್ ಸರ್ ಫ್ಯಾಮಿಲಿಯಿಂದ ಬಂದಿರೋದು. ವಿನಯಣ್ಣ ಬಂದಿರಲ್ಲ ಅವರು. ಇದೆಲ್ಲ ಸಾಂಗ್ ಕೊಡು, ಎಲ್ಲ ಐತಲ್ಲ ಹೆಂಚಿ ಬಂದಿರ್ತ ನೋಡಿ. ಓ ಇಲ್ಲೋಡು. ಸೂಪರ್, ಸಾಕಿಟ್ಬಿಡೋಣ. ನೆಕ್ಸ್ಟ್ ಒನ್ ಓಪನ್ ಮಾಡೋಣ. ಓಕೆ, ಇದು ಶರಣ್. ಇದು ಇತ್ತನ್ ಫ್ರೆಂಡ್ ಶರಣ್. ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರ ಮನೆ, ಅಂದ್ರೆ ಅವ್ರ ಮಗ ಇತ್ತನ್ ಫ್ರೆಂಡ್. ಚಿಕ್ಕ ಇನ್ನು ಅವನು ಎಷ್ಟೇ ಕ್ಲಾಸ್? ಶರಣ್ ಸ್ಕೂಲ್ ಚಿಕ್ಕ ಅವ್ರು ಶರಣ್ ಸೇಮ್ ಆಲ್ಮೋಸ್ಟ್ ಸೇಮ್. ಶರಣ್ ಕೊಟ್ಟಿರೋದು. ಇದು ಶರಣ್ ಬಂದು ಶರಣ್ ಡೈರೆಕ್ಟ್ ಆಗಿ ಕೊಟ್ಟ. ಏನೋ ಡಿಸ್ನಿಂದ ತಂದವ್ರೆ. ಓ, ಬಾಲ್ ಹಾಕೊಂಡು ಆಟ ಆಡೋದು. ವೆರಿ ನೈಸ್. ಓ, ಇಲ್ಲಿ 50 ಬಾಲು. ಓ, ಈ ತರ ಬಾಲ್ಸ್ ಆಲ್ರೆಡಿ ಹೊರಗಡೆ ಇದಾವೆ. ನೆಟ್ ಸುಮ್ಮನೆ ಕುತ್ಕೊಂಡು ನಿಮ್ಗೆ ಆರಾಮಾಗಿ ಕುತ್ಕೊಂಡು ಆಟ ಆಡೋದು. ಬರೀ ಇತ್ತು, ಇದರಲ್ಲಿ ಏನೋ ಈ ತರ ಇದೆ. ಸೊ ಅದಟ್ ಬಾಲ್ ಎಲ್ಲ ಆಟ ಆಡೋದು. ಇದೆಲ್ಲ ಐತೆ, ಇದ್ರೊಳಗೆ ಐತೆ. ಇದ್ರೊಳಗೆ ಐತೆ. ನಾಳೆ ಬೆಳಗ್ಗೆ ತೆಗೆಯೋಣ ಇದನ್ನ. ಶರಣಿಗೆ ಥ್ಯಾಂಕ್ಸ್ ಹೇಳ್ಬಿಡು. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದು ಗ್ಲೋಬಲ್ ದೇಸಿ ಅಮೂಲ್ಯ ಅನ್ಸುತ್ತೆ ಇದು. ಹೌದು, 100%. ಯಾಕಂದ್ರೆ ಅಮೂಲ್ಯ
ಅಮ್ಮಕ್ಕ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮಕ್ಕ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಇಷ್ಟ ಆಯ್ತು. ತುಂಬಾ ಇಷ್ಟ ಆಯ್ತು. ಇತ್ತಾ? ಈ ಚಾಕ್ಲೇಟ್ ಬಾಕ್ಸ್ ನಾನೇ ಕೊಟ್ಟಿದ್ದು. ಇದು ಇದೇನು? ಇದು ಇವ್ನು ಕೊಟ್ಟು ಚಿನ್ನು ಕೊಟ್ಟು. ಇದು ರಚನಾ ಅವ್ರ ತಮ್ಮ ಚಿನ್ನು ಕೊಟ್ಟಿರೋ ಚಾಕ್ಲೇಟ್ ಬಾಕ್ಸ್. ಎಲ್ಲಾ ತರ ಚಾಕ್ಲೇಟ್ ಇದಾವೆ. ನನ್ನ ಮುದ್ದು ಬಂಗಾರಿ. ಇಲ್ಲ. ಒಟ್ಟು ಒಂದೇ ಒಂದು ಒಬ್ಬ ಸಖತ್ ಕಾಸ್ಟ್ಲಿ ಇದು. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಚಾಕ್ಲೇಟ್. ಥ್ಯಾಂಕ್ ಯು ಚಿನ್ನು. ಅವಳು ತಿಂದಿಲ್ಲ ಅಂತ ನಾನು ತಿಂತೀನಿ. ಇದು ಡ್ರೆಸ್ ರಾಧಿ ತಿನ್ನಿಸ್ತೀನಿ ನಮ್ಮ ಶಾಸಕ. ಒಂದು ದೊಡ್ಡಮ್ಮ ಕೊಟ್ಟಿದ್ದು. ಓಕೆ ಇತ್ತಾ ಇದು ದೊಡ್ಡಮ್ಮ ಚೆನ್ನಾಗಿದೆ. ಗುಡ್. ಥ್ಯಾಂಕ್ ಯು ದೊಡ್ಡಮ್ಮ. ತುಂಬಾ ಚೆನ್ನಾಗಿದೆ ಡ್ರೆಸ್. ಒಳ್ಳೆ ಮಹಾಲಕ್ಷ್ಮಿ ಲೇಔಟ್ ಕಲೆಕ್ಷನ್. ಮಹಾಲಕ್ಷ್ಮಿ ನನ್ನ ಮುದ್ದು ಬಂಗಾರಿ. ಮಹಾಲಕ್ಷ್ಮಿ ಲೇಔಟ್ ಅವರು. Yes. ತುಂಬಾ ಏನ್ ಗೊತ್ತಾ ಚೆನ್ನಾಗಿದೆ. ಇದು ಅಲ್ಲೂ ರಘು ಅಂತ ಬಂದಿದೆ. ಸರಿ ಆಯ್ತು ಕೊಟ್ಬಿಡಿ ಈಗ ಸಾಕು. ಆಮೇಲೆ ಒಂದು ನಿಮಿಷ. ಇದು ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕಿರ್ತೀವಲ್ಲ ಡೈಲಿ, ಚಂದೂಸ್ ಕಿಚನ್ ಅಂತ. ಸೊ ಚಂದೂಸ್ ಕಿಚನ್ ಅವ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ ಫುಡ್ ಕಳ್ಸಿದ್ರು. ಅವ್ರು ಗೊತ್ತಾಗ್ಬಿಟ್ಟಿದೆ. ಅವ್ರು ಏನೋ ಹಾಕಿ ಸ್ಟೋರಿ ಹಾಕಿರೋದು ನೋಡಿ ಪಾಪ. ಏನೋ ಗಿಫ್ಟ್ ಬಾಕ್ಸ್ ಕಳ್ಸಿದ್ರು. ಅವ್ರು ಹೇಳಿದ್ರು ಪಾಪ ಫೋನ್ ಮಾಡಿ, ಸರ್ ನಿಮ್ಗೆ ಒಂದು ಗಿಫ್ಟ್ ಕಳ್ಸಿದೀನಿ ಅಂತ. ಚಾಕ್ಲೇಟ್ಸ್, ಡ್ರೈ ಫ್ರೂಟ್ಸ್ ಎಲ್ಲ ಕಳ್ಸಿದ್ದಾರೆ. ಸೋ ನೈಸ್. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಊಟದ ಜೊತೆ ಇದನ್ನೆಲ್ಲ ಕಳಿಸ್ತೀರಾ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಸೊ ಇದು ಈ ಗಿಫ್ಟ್ಗಳಲ್ಲಿ ನನಗೆ ನಮ್ಮ ಚೇತನ್ ಅವ್ರು ತಂದು ಕೊಟ್ಟಿರೋ ಗಿಫ್ಟ್ ಇದು. ಅವರು ಪಾಪ ಎಷ್ಟು ಇದರಿಂದ ಹೇಳೋದಂದ್ರೆ, ರಘು ಇತ್ತಾಗ ಇಷ್ಟ ಆಗಿಲ್ಲ ಅಂದ್ರೆ ಹೇಳಿ ಇನ್ನೊಂದು ತಂದು ಕೊಡ್ತೀನಿ ಅಂತ. ಏನು ಬೇಡ, ನೀವು ಬಂದಿರೋದೇ ತುಂಬ ಖುಷಿ. ನಮ್ಮ ಚೇತನ್ ಸಖತ್ ಒಳ್ಳೆ ವ್ಯಕ್ತಿ. ಚೇತನ್ ಏನ್ ಕೊಟ್ಟಿರ್ಬೋದು ನಮ್ಮ ಚೇತನ್? ಓ ಮೇಕಪ್. ಮಗಳು ಏನ್ ಇಷ್ಟಪಡ್ತಾಳೋ ಅದೇ ಕೊಡ್ಸಿದ್ದೀರಾ. ಥ್ಯಾಂಕ್ ಯು. ಕನ್ನಡಿ ಬಾಚೆ ಇಲ್ಲ ಬಿಡು ಅಲ್ವಾ? ನೋಡಿ ಲಿಪ್ಸ್ಟಿಕ್ ಐತೆ, ಹೇರ್ ಡ್ರೈಯರ್ ಐತೆ, ಆಮೇಲೆ ವಾಚಿನ್ಕೆ ಐತೆ, ಎಲ್ಲ ಬ್ರಷ್ ಎಲ್ಲ ಇತ್ತಂತ ಎಲ್ಲ ಸೆಟ್. ಇದನ್ನೆಲ್ಲ ಈಗ ಗೊಂಬೆ ಬಾಡ್ಸ್ಕೊಂತಿರು ಆಯ್ತಾ? ಒಂದ್ ಅದೊಂದೇ ಅಲ್ಲ, ಇನ್ನು ಎಷ್ಟೊಂದಿದೆ ಒಳಗೆ. ಮುದ್ದು ಬಾಬು ಕೃಷ್ಟಿ. ಥ್ಯಾಂಕ್ ಯು ಸೋ ಮಚ್. ಓ ಇದೊಂದು ಸನ್ನಿ ಮರಿ. ಆಮೇಲೆ ತುಂಬಾ ಕಾಸ್ಟ್ಲಿ ಚಾಕ್ಲೇಟ್ ಇತ್ತು. ಗೊತ್ತಾಯ್ತು ನನಗೆ ಇದು ಏನು ಚಾಕ್ಲೇಟ್ ಅಂತ. ಅವ್ರು ಹೇಳಿದ್ರು, ನಾನು ಫ್ರಿಜ್ಜಲ್ಲಿ ಇಡಬೇಕಿತ್ತು. ಆ್ಯಕ್ಚುಲಿ ಇಟ್ಟಿಲ್ಲ, ಬಟ್ ಏನೂ ಆಗಿಲ್ಲ. ಯಾಕಂದ್ರೆ ನಮ್ಮ ಮನೆ ಕೂಲ್ ಆಗಿರೋದ್ರಿಂದ ಏನೂ ಆಗಿಲ್ಲ. ಸೊ ಪ್ಲೀಸ್ ಫ್ರಿಜ್ ಓಕೆ, ಹೀಗೆ ಕೂತಿದ್ಯಾ? ಎರಡು ತಂದ್ಬಿಡು ಬೇಗ. ನಮ್ಮ ಚಿಕ್ಕಮ್ಮನ ಮಗ ಇದು US ಅಲ್ಲಿ ಇದ್ದಾರೆ. ಸೊ ಅವರು ಚಾಕ್ಲೇಟ್ ಕಳಿಸಿದ್ರು. ಆ್ಯಂಡ್ ಇದನ್ನ ಚೇತನ್ ಅವ್ರು ಕೂಡ ಕೊಟ್ಟಿದ್ದಾರೆ. ಸೊ ಎರಡು ಆಶೀಸ್ ಫುಲ್ಲು ಚಾಕ್ಲೇಟ್. ನನಗೆ ಇಷ್ಟ ಚಾಕ್ಲೇಟ್ ಅಂತ. ಇಷ್ಟ ಅದೊಂದು ಇಷ್ಟ. ತೆಗೀತೀನಿ ಆಮೇಲೆ ತಗೊಳ್ತೀನಿ. ತುಂಬ ಎಕ್ಸ್ಪೆನ್ಸಿವ್ ಗಿಫ್ಟ್ ಇದು ಈಗ ಹೇಳೋಂಥ ಸಮಯ. ಇದು ನಮ್ಮ ಶೈಲು, ನಮ್ಮ ಮನೆ, ನಮ್ಮ ಪಾರ್ಕ್ ಹತ್ರ ಅಂಗಡಿ ಐತಲ್ಲ ಶೈಲು, ಇದು ಶೈಲಿ ಕೊಟ್ಟಿದ್ದು. ಶೈಲಿ ಏನು ಕೊಡ್ತಾರೆ ಅಂದರೆ, ಇದು ಕಾಲಿಗೆ ಹಾಕೊಳ್ಳೋದಲ್ಲ, ಕೈಗೆ ಹಾಕೊಳ್ಳೋ ಬ್ರಾಸ್ಲೆಟ್, ಬೆಳ್ಳಿದು, ಸಿಲ್ವರು, ಕರಿಮಣಿ ಜೊತೆ ಸಿಲ್ವರ್, ತುಂಬ ಚೆನ್ನಾಗಿದೆ. ಓಕೆ, ಇವಾಗ ತುಂಬಾ ಎಕ್ಸ್ಪೆನ್ಸಿವ್ ಗಿಫ್ಟ್ ಈ ಸಲ ಬಂದಿರೋ ಯುಕ್ತನ್ ಬರ್ಡೇಗೆ. ರಚ್ಚು ಅವ್ರ ಮಮ್ಮಿ, ರಚ್ಚು, ನವೀನ್, ಇವ್ರು 3 ಜನ ಸೇರ್ಕೊಂಡು ಯುಕ್ತನ್ಗೆ ಮಲಬಾರ್ ಗೋಲ್ಡ್ ಇಂದ ಈ ಒಂದು ಆಂಟಿಕ್ ಜುಮ್ಕಿನ ಕೊಟ್ಟಿದ್ದಾರೆ. ಹೇಗಿದೆ? ಎಸ್, ಆಕ್ಚುಲಿ ತುಂಬಾ ಚೆನ್ನಾಗಿದೆ. ನಾನು ಹೇಳಿದೆ ಆಂಟಿ, ಯಾಕಂటే ಇಷ್ಟೊಂದು ದೊಡ್ಡ ಗಿಫ್ಟ್ ಕೊಡ್ತಿದೆ ಅಂತ. ಬಟ್ ಆಂಟಿ ಅವಾಗ ಒಂದು ಡೈಲಾಗ್ ಹೊಡೆದ್ರು, ಏನು ನೋಡಿದ್ರು ಗೊತ್ತಾ? ಅವ್ರು 10th ಸ್ಟ್ಯಾಂಡರ್ಡ್ ಹೋಗೋವರೆಗೂ ಹಾಕೊಂಡ್ರೆ ರಚ್ಚು ಆಂಟಿ ಕೊಡ್ಸಿರೋದು ಅಂತ ಹೇಳಿ ಅಂತ ಅವ್ರ ಅಮ್ಮ ಅಂದ್ರು. ಸೊ ಹಂಗೆ ಅಂದ್ರು ಅವರು. ಸೊ ಅವಳು ಸ್ಕೂಲ್ಗೆ ಹೋದ್ರು ಇದನ್ನ ಹಾಕೊಂಡು ಹೋಗೋದು ಅವ್ರು 10th ಸ್ಟ್ಯಾಂಡರ್ಡ್ ವರೆಗೂ. ಸೊ ತುಂಬಾ ಚೆನ್ನಾಗಿದೆ, ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು ನನಗಿದು. ನಿಜವಾಗ್ಲೂ ಚೆನ್ನಾಗಿದೆ. ಬಟ್ ಈ ಸಲ ಬಂದಿರೋ ಬರ್ಡೇಗೆ ಕಾಸ್ಟ್ಲಿಯಸ್ಟ್ ಗಿಫ್ಟ್ ಇದೆ. ತುಂಬಾ ಖುಷಿ ಎಲ್ಲ ಗಿಫ್ಟ್ಸ್ ತುಂಬಾ ಚೆನ್ನಾಗಿದೆ. ಬಟ್ ನಿಜವಾಗ್ಲೂ ರಾಧಾದು ತೆಗ್ದಿದ್ವಲ್ಲ, ರಾಧಾದು ಗಿಫ್ಟ್ ಇದು ಎಲೆಕ್ಟ್ರಿಕ್ ಕೀಬೋರ್ಡ್ ವಿತ್ ಮೈಕ್. ಇದರಲ್ಲಿ ಏನು ಒಂದು ಆಪ್ಷನ್ ಅಂದ್ರೆ ಪ್ರೊಫೆಷನಲ್ ಕೀಬೋರ್ಡ್ ಇದೆ. ಆಕ್ಚುಲಿ ಏನ್ ಗೊತ್ತಾ, ಬರೀ ನಾಟ್ ಓನ್ಲಿ ಮಕ್ಕಳಲ್ಲ, ನಾವು ಇದನ್ನ ರೆಕಾರ್ಡ್ ಮಾಡ್ಬೋದು, ರೆಕಾರ್ಡ್ ಮಾಡಿ ತಿರ್ಗಾ ಅದನ್ನ ಪ್ಲೇ ಮಾಡ್ಬೋದು.
ಒಂದು ಮ್ಯೂಸಿಕ್ ಡೈರೆಕ್ಟರ್ಗೆ ಏನೇನು ಬೇಕು ಎಲ್ಲ ಐತಿ ಇದ್ರಾಗ, ಹಂಗೈತೆ. ಅಲ್ಲ ಅಕ್ಕನ ಹತ್ರ ಕೂತ್ಕೊ. ಇರು ನಿಧಾನಕ್ಕೆ ಪಿಚ್ಚು, ನಿಧಾನಕ್ಕೆ ಪಿಚ್ಚು. ನೀನು ಅದ್ರಲ್ಲಿ ಏನೋ ಒಂದು ಸರ್ಪ್ರೈಸ್ ಐತಿರಿ ನಿನಗೆ, ಅದರಲ್ಲೇ ಒಂದು ಸರ್ಪ್ರೈಸ್. ಆಡಾಡು ಹಲೋ ಅನ್ನು ಹಲೋ ಆಡಾಡು ಒಂದು ಆಡಾಡ್ಕೊಂಡು ಆಡಾಡು, ಯಾವ್ದಾದ್ರು ಆಡಾಡಪ್ಪ. ಹಲೋ ಇದು ಬಾರ್ಸ್ಕೊಂಡು ಆಡ್ಬೇಕು. ಇಂತ ಕಣ್ಮಣಿ ಸಾಂಗ್ ಆಡು, ಮೈಕ್ ದೂರ ಇಡ್ಕೊಂಡು ಆಡು. ಆಡು. ರೆಡಿ, ಇರು 3, 2, 1 ಸ್ಟಾರ್ಟ್. ನಾನು ಹಿಂಗೆ ಹಿಡಿತೀನಪ್ಪಿ, ಹಿಂಗೆ ಆಡು ಆಡು. ಆಡು ಪೂರ್ತಿ ಆಡು. ಆಡು ಯುಕ್ತ ಒಂಟಿಯಲ್ಲ ನಾ ಎಂದಿಗೂ, ಯುಕ್ತ ಒಂಟಿಯಲ್ಲ ನಾ ಎಂದಿಗೂ. ಆಡು ಆಡು ಆಡು. ಇಷ್ಟ ಆಯ್ತಾ? ಥ್ಯಾಂಕ್ಸ್ ಹೇಳ ಅವ್ರಿಬ್ರಿಗೆ. ಅವ್ರಿಬ್ರಿಗಲ್ಲ, ವಿನಯ್ ಮಾಮಗೆ ಹೇಳು, ರಾಧಾ ಏನು ಕೊಡ್ಸಿಲ್ಲ. ಯುಕ್ತ ನಾನು ಕೇಳ್ತೀನಿ, ನೀನು ಹೇಳು. ಯಾರು ನೀನು? ಥ್ಯಾಂಕ್ಸ್ ಹೇಳು ಅವ್ರಿಗೆ, ಹಗ್ ಮಾಡೊಂದು. ಯುಕ್ತ ಏನು ತಂದಿಲ್ಲ ಅವಳು, ಏನು ತಂದಿಲ್ಲ, ಜೊತೆಗೆ ಹೋಗಲ್ಲ ಅಷ್ಟೇ. ಇದನ್ನ ಮೇ ಬಿ ಯುಕ್ತಿಗಿಂತ ಜಾಸ್ತಿ ಅವ್ರ ಅಪ್ಪ ಯೂಸ್ ಮಾಡ್ತಾನೆ ಅಂತ ನನಗೆ ಬಿಕಾಸ್ ಅವ್ನಿಗೆ ಇಷ್ಟ ಇಂಥದೆಲ್ಲ. ಸೊ ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಎಷ್ಟೆಲ್ಲ ಗಿಫ್ಟ್ಸ್ ಬಂದಿತ್ತು ಯುಕ್ತಿಂದ ಅಂತೇಳಿ. ಸೊ ನೀವೇ ಕೇಳಿದ್ರಿ ಯುಕ್ತಂದು ಗಿಫ್ಟ್ ಓಪನಿಂಗ್ ವಿಡಿಯೋ ಮಾಡಿ ಅಂತೇಳಿ, ಬ್ಲಾಗ್ ಗಿಫ್ಟ್ದು ವ್ಲಾಗ್ನ ಮಾಡಿ ಓಪನ್ ಮಾಡೋ ವಿಡಿಯೋ ಮಾಡಿ ಅಂತ ಹೇಳಿದ್ರಿ. ಸೊ ಮಾಡಿದ್ದೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬಾಯ್. ಅವ್ರ ಪಾಪ ಇಷ್ಟ ತನಕ ಮೂಕ ಪ್ರೇಕ್ಷಕರಾಗಿದ್ರು ಇಬ್ರು. ಬಾಯ್ ನೋಡ್ತಿದ್ರಲ್ಲ ಅವರು? ಅಲ್ಲ, ಅವರು ಬಾಯ್. ಏಯ್ ಬಾಯ್. ಓಕೆ, ಎಲ್ಲರೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಾಯ್ಸ್ ಕೇಳಿಸಲ್ಲ. ಕಮಾನ್, ಜೋರಾಗಿ ಜೋರಾಗಿ ಸಬ್ಸ್ಕ್ರೈಬ್ ಮಾಡಿ. ನೀನು